ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಕ್ಷಣಸಂಕಲ್ಪದ 71ನೇ ಮಠವಾಗಿ ನಾನು ಇಂದು ಬಂದಿರುವುದು ದೊಡ್ಡಬಳ್ಳಾಪುರದಿಂದ ಒಂದು ಸಮೀಪವಾದಂತಹ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಕಸಂದ್ರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಿಂದ ಒಂದಷ್ಟು ದೂರ ಹಾಗೂ ನಂದಿ ಹಿಲ್ಸ್ನಿಂದ ಸ್ವಲ್ಪ ದೂರ ಇರುವಂತಹ ಮಧ್ಯಭಾಗದಲ್ಲಿರುವಂತಹ ಈ ಮಠ ಅಪೂರ್ವವಾದಂಥದ್ದು, ಪುಣ್ಯ ಸ್ಥಳವಾದಂಥದ್ದು. ಈ ಒಂದು ಸ್ಥಳಕ್ಕೆ ನಾವಿಂದು ಭೇಟಿ ಕೊಟ್ಟು ದರ್ಶನ ಮಾಡಿ ತಮ್ಮೆಲ್ಲರಿಗೂ ದರ್ಶನವನ್ನು ತೋರಿಸುವಂತಹ ಸಮಯ. ಎಲ್ಲರೂ ದರ್ಶನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಒಂದು ಆಸಕ್ತಿದಾಯಕವಾದಂತಹ ವಿಷಯ ಕೂಡ ಇದೆ. ಧನ್ಯವಾದ. ಬನ್ನಿ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಸಂಕಲ್ಪವನ್ನು ಮಾಡುತ್ತಾ 71ನೇ ಮಠವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ, ಶ್ರೀ ಕ್ಷೇತ್ರವಾಗಿರುವಂತಹ ಲಕ್ಕಸಂದ್ರದಂತಹ ರಾಘವೇಂದ್ರರ ಒಂದು ಶಾಂತ ಸ್ವರೂಪವಾಗಿ ಎಲ್ಲರಿಗೂ ಬಂದಂಥ ಭಕ್ತರಿಗೆ ನೆಮ್ಮದಿ ಕಷ್ಟನ ಹೋಗಲಾಡಿಸುತ್ತಾ ಕುಂತಿರುವಂತಹ ರಾಯರ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿಯ ದರ್ಶನವನ್ನು ತೋರಿಸಿ ನಾವು ಪುಣ್ಯ ಪಡೆದುಕೊಂಡು ಬನ್ನಿ. ಹಾಗೂ ಈ ಒಂದು ವಿಶೇಷವಾದಂತಹ ಮಠದಲ್ಲಿ ಸ್ಥಳ ಮಹಿಮೆಯನ್ನು ತಿಳಿಸಿದೆ ಮಾನ್ಯ ಆಚಾರ್ಯರಾದಂತಹ ಅವ್ರ ಮೂಲಕವೇ ನಾವು ತಿಳ್ಕೊಂಡು ಬನ್ನಿ. ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಕ್ಷೇತ್ರ ಲಕ್ಕಸಂದ್ರ, ಶ್ರೀ ರಾಯರು ನೆಲೆಸಿದ ಪುಣ್ಯ ನಿಲಯ ಶ್ರೀ ಲಕ್ಕಸಂದ್ರ ಕ್ಷೇತ್ರ. ನಮ್ಮದೇಯ ಎಚ್.ಎಸ್. ಶೇಷಗಿರಿ ಆಚಾರ್ಯ ಅಂತ. ಇಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಮ್ಮ ಗುರುಗಳಾದ ನಾಗರಾಜರಾಯರು ಅಂತ ಇಲ್ಲಿ ಬಂದಾಗ ರಾಘವೇಂದ್ರ ತೀರ್ಥರು ಕನಸಿನಲ್ಲಿ ಬಂದು ಇಲ್ಲಿ ವಿಶ್ರಾಂತಿ ಪಡಿಬೇಕು, ಇಲ್ಲಿ ಬೃಂದಾವನವನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಗುರುಗಳಾದಂತಹ ರಾಯರು ಹೇಳ್ತಾರೆ, ಇಲ್ಲಿ ಯಾಕಪ್ಪ ಎಂತೆಂಥ ಕಡೆ ಇದೆ, ಮಂತ್ರಾಲಯ ಇದೆ, ಎಂತೆಂಥ ಕಡೆ ಮಠಗಳಿದೆ, ಇಲ್ಲಿ ಯಾಕೆ ಇಂಥ ಕಾಡಲ್ಲಿ ಕೇಳ್ತಾ ಇದೆಯಾ ಅಂದಾಗ ಅವಾಗ ರಾಘವೇಂದ್ರ ಸ್ವಾಮಿಗಳು ಗುರುಗಳಿಗೆ ಹೇಳ್ತಾರೆ ಏನಂತಂದ್ರೆ, ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದಂತಹ ಸ್ಥಳ, ಇಲ್ಲಿ ವಿಶ್ರಾಂತಿ ಪಡೆದಿರ್ತಕ್ಕಂಥ ಸ್ಥಳ, ಹಾಗೂ ಪ್ರಹ್ಲಾದರಾಜರು ಇಲ್ಲಿಗೆ ಬಂದು ಪಾದದೋಡಿ ಮಾಡಿರ್ತಕ್ಕಂಥ ಸ್ಥಳ. ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ವಿಶ್ರಾಂತಿ ಪಡಿಬೇಕು. ಸುಮಾರು ಮಠಗಳಿದ್ರು ಸಹ ಭಕ್ತಾದಿಗಳು ಅದು ಬೇಕು ಇದು ಬೇಕು, ಅದು ಕೊಟ್ರೆ ಇನ್ನ ಬೇಕು, ಅದು ಕೊಟ್ರೆ ಇನ್ನ ಬೇಕು ಅಂತ ಸ್ವಾರ್ಥ ಮನೋಭಾವನೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಈ ಜಾಗದಲ್ಲಿ, ಈ ಪುಣ್ಯಕ್ಷೇತ್ರದಲ್ಲಿ ನಾನು ವಿಶ್ರಾಂತಿ ಪಡಿಬೇಕು, ನೀನು ಬೃಂದಾವನವನ್ನು ಮಾಡು ಅಂದಾಗ ಆ ರಾಘವೇಂದ್ರ ತೀರ್ಥರ ಆಣತಿಯಂತೆ ನಮ್ಮ ಗುರುಗಳಾದಂಥ ನಾಗರಾಜರಾಯರು ಇಲ್ಲಿ ಒಂದು ಮೃತ್ತಿಕಾ ಬೃಂದಾವನವನ್ನು ಮಾಡ್ತಾರೆ. ಮಾಡಿ ಮೇಲೆ ಓಪನ್ ಆಗಿಟ್ಟಿರ್ತಾರೆ. ಅದರಲ್ಲಿ ರಾಘವೇಂದ್ರ ತೀರ್ಥರು 12 ಗಂಟೆ ರಾತ್ರಿಯಲ್ಲಿ ಬಂದು ಪ್ರವೇಶವನ್ನು ಮಾಡ್ತಾರೆ. ಸಾಕ್ಷಾತ್ ರಾಘವೇಂದ್ರ ತೀರ್ಥರು ಪ್ರವೇಶವನ್ನು ಮಾಡಿ ನಮ್ಮ ಗುರುಗಳಿಗೆ ಹೇಳ್ತಾರೆ, ನೋಡಪ್ಪ, ನೀನು ಪ್ರತಿ ರಾಯರ ಮಠಕ್ಕೆ ದಿನ ಹೋಗ್ತಾ ಇರ್ತೀಯ, ಇದು ನಿನ್ನ ಕೊನೆ ರಾಯರ ಮಠ. ಅದಕ್ಕೋಸ್ಕರವಾಗಿ ನಾನಿಲ್ಲಿ ನೆಲೆಸಿದ್ದೀನಿ. ಬಂದ ಭಕ್ತರಿಗೆ ನಾನು ಬೇಕಾದವ್ರನ್ನ ಇಲ್ಲಿಗೆ ಕರ್ಕೊಂಡು ಅನುಗ್ರಹವನ್ನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ನೀನು ಇಲ್ಲೇ ಇದ್ಬಿಡು, ನೀನು ಇದು ಕೊನೆ ರಾಯರ ಮಠ ಅಂತೇಳಿ ವಾಗ್ದಾನವನ್ನು ಮಾಡಿ ಆ ಬೃಂದಾವನದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಮಾಡಿದಾದ್ಮೇಲೆ ನಾವು ಬೆಳಗ್ಗೆ ಸಾಲಿಗ್ರಾಮ ಮುಕ್ತಿಕಾದಿಗಳನ್ನು ಅದಕ್ಕೆ ಹಾಕಿ ಗುರು ರಾಯರು ಅದನ್ನ ಪೂರ್ಣ ಮಾಡಿ ಅಲ್ಲಿಂದ ನಮ್ಮ ತಂದೆಯವರಾದ ಶ್ಯಾಮಾಚಾರ್ಯ ಅವರು 20 ವರ್ಷಗಳ ಕಾಲ ಇಲ್ಲಿ ಸ್ನಾನವನ್ನು ಮಾಡಿಸ್ತಾ ಇರ್ತಾರೆ. 5 ವರ್ಷಗಳ ಕಾಲ ಬೋರಗರಿತ ಮಳೆ. ಆವಾಗ ತಣ್ಣೀರಿನಲ್ಲಿ 10-15 ಬಿಂದಿಗೆ ನೀರು ತಗೊಂಡ್ಬಂದು ಆ ಮೃತ್ತಿಕಾ ಬೃಂದಾವನ ಸ್ನಾನ ಮಾಡಿದ್ರು ಸಹ ಯಾವುದೇ ಅದರಲ್ಲಿ ಮೃತ್ತಿಕೆ ಹೋಗ್ದಿರಾ ಇರುತ್ತೆ. ಚಪ್ರವನ್ನು ಹಾಕಿ ಆ ರಾಯರನ್ನು ನಾವಿಲ್ಲಿ ಆರಾಧಿಸ್ತಾ ಇರ್ತಾರೆ ನಮ್ಮ ತಂದೆಯವರು. ಹೀಗೆ ಒಂದು ಇಲ್ಲೇ KGF ಅಂತಿದೆ, ಅಲ್ಲಿ ರಾಯರ ಭಕ್ತರಾದಂಥ ಜೈರಾಮ್ ಅಂತ ಲಾಯರು, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರೋದ್ರಿಂದ
ಅವರು ಯೋಚನೆ ಮಾಡ್ತಾ ಸಂದರ್ಭದಲ್ಲಿ ರಾಯರು ಅವರ ಕನಸಲ್ಲಿ ಹೋಗಿ ಹೇಳ್ತಾರೆ, ನೋಡಪ್ಪ, ನಾನು ಇಂಥ ಕ್ಷೇತ್ರದಲ್ಲಿ ಇಲ್ಲಿ ನಾನು ವಿಶ್ರಾಂತಿ ಪಡಿತಾ ಇದ್ದೀನಿ, ನಿನ್ನ ಕೈಲಾದ ಮಠವನ್ನು ಕಟ್ಟು, ಆವಾಗ ನಾನೆಲ್ಲವನ್ನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾರೆ. ಆವಾಗ ಲಾಯರ್ ಜಯರಾಮ್ ಅವರು ಸುಮಾರು 15 ದಿನಗಳ ಕಾಲ ಒಂದು ಬುಲೆಟ್ ತಗೊಂಡು ಹುಡುಕ್ತಾರೆ ಈ ಜಾಗದಲ್ಲಿ. ಇಲ್ಲಿ ಈ ಜಾಗದಲ್ಲಿ ಬಂದಾಗ ನಾವಿಲ್ಲಿ ಆಟ ಆಡ್ತಾ ಇರ್ತೀವಿ. ಅವಾಗ ಕೇಳ್ತಾರೆ, ಯಾರಿದ್ದಾರೆ ದೊಡ್ಡವರು ಅಂದಾಗ ಗುರು ರಾಯರ ಹತ್ರ ಕರ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ತಾರೆ, 4,000 ತಂದಿದ್ದೀನಿ ಗುರುಗಳೇ, ಈಗ ನನಗೆ ರಾಯರ ವಾಗ್ದಾನವಾಗಿದೆ, ಇಲ್ಲಿ ಮಠ ಕಟ್ಟೇ ಹೋಗ್ಬೇಕು, ನಾನು ಆಗೋವರೆಗೂ ನಾನು ಹೋಗಲ್ಲ ಅಂತ ಹೇಳ್ತಾರೆ. ಆವಾಗ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ, ಹಳೆಯ ಕಲ್ಲುಗಳು ಎಲ್ಲ ಇತ್ತು, ಅದೆಲ್ಲ ಸೇರಿಸಿ ಒಂದು ಚಿಕ್ಕದಾಗಿ ರಾಯರ ಮಠವನ್ನು ಕಟ್ಟಿದ ಮೇಲೆ ಅವರು ಊರಿಗೆ ಹೋಗ್ತಾರೆ. ಹೋಗಿದ್ದಾದ್ಮೇಲೆ ಅವ್ರ ಮಕ್ಕಳು ಫಾರಿನಲ್ಲಿ ಹೋಗಿ ಇಂಜಿನಿಯರ್ಸ್ಗಳಾಗಿ ಅವರ ವಿದ್ಯಾಭ್ಯಾಸವು ಚೆನ್ನಾಗಿ ರಾಯರ ಅನುಗ್ರಹದಿಂದ ಆಗುತ್ತೆ. ಇದೇ ರೀತಿಯಾಗಿ ಸುಮಾರು ಭಕ್ತರುಗಳಿಂದ 2001ರಲ್ಲಿ ಜೀರ್ಣೋದ್ಧಾರವಾಗುತ್ತೆ. ಆ ರಾಯರು ಪ್ರವೇಶವಾಗಿದ್ದ ಬೃಂದಾವನ ಕೆಳಗಡೆ ಇದೆ, ಮೇಲೆ ಏಕಶಿಲಾ ಬೃಂದಾವನ ಪ್ರತಿಷ್ಠಾಪಿತವಾಗಿ ಇಲ್ಲಿ ಬಂದ ಭಕ್ತರಿಗೆ ಏನಾದರೂ ಅವರು ಭಕ್ತಿಯಿಂದ ಬಂದಾಗ ಏನು ಕೇಳಿದ್ರು ಸಹ ಅದನ್ನು ನೆರವೇರಿಸುತ್ತಾ. ಆದರೆ ಇಲ್ಲಿಗೆ ಸಾಮಾನ್ಯವಾಗಿ ಯಾರು ಬರೋಕ್ಕಾಗಲ್ಲ, ಅವರ ಒಂದು ಅಣತಿ ಇದ್ರೆ ಅವರು ಕರ್ಸ್ಕೊಂಡ್ರೆ ಮಾತ್ರ ಬರಬೇಕು. ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಅನುಗ್ರಹ ಆಯ್ತು ಅಂತಾನೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಯಲಹಂಕದಿಂದ ಬರಬೇಕು ಅಂತ 18 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಭಕ್ತರು ಈವರೆಗೂ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ರಾಯರ ಕರೆಸ್ಕೊಂಡ್ರು ಅಂದ್ರೆ ಅನುಗ್ರಹ ಆಗಿದೆ ಅಂತಾನೆ. ಅದಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಆದಿ ಸುಬ್ರಹ್ಮಣ್ಯ ಮತ್ತೆ ಪಂಚಮುಖಿ ಆಂಜನೇಯ ಮತ್ತೆ ಶ್ರೀ ರಾಘವೇಂದ್ರ ತೀರ್ಥರ ಸಾನ್ನಿಧ್ಯದಲ್ಲಿ ಇಲ್ಲಿ ಶ್ರೀ ಕ್ಷೇತ್ರ ಲಕ್ಷಂದ್ರ ಅಂತ ಪ್ರಖ್ಯಾತಿಯಾಗಿ ರಾಯರ ನೆಲ, ರಾಯರ ಪುಣ್ಯ ಭೂಮಿ ಅಂತೇಳಿ ಇಲ್ಲಿ ಹೆಸರುವಾಸಿಯನ್ನುಟ್ಟ ಬಂದಂತ ಭಕ್ತಾದಿಗಳಿಗೆ ಪ್ರಸಾದಾದಿಗಳನ್ನು ಮತ್ತೆ ಅನ್ನ ಪ್ರಸಾದಾದಿಗಳನ್ನು ಕೊಡುತ್ತಾ ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಇದೆಲ್ಲ ಕ್ಷೇತ್ರವನ್ನು ರಾಯರ ಅನುಗ್ರಹದಿಂದ ನಮ್ಮ ಗುರುಗಳಾದಂತಹ ನಾಗರಾಜರಾಯರು ಇಷ್ಟೆಲ್ಲವನ್ನು ಮಾಡಿ ನಮ್ಮ ಬರುವಂತಹ ಭಕ್ತರಿಗೆ ಅನುಕೂಲವಾಗುತ್ತೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ವಿಷಯವನ್ನು, ಇನ್ನೂ ಸುಮಾರು ವಿಷಯಗಳಿದೆ, ಆದರೂ ಸಹ ಇಷ್ಟು ವಿಷಯಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಗೂ ಹೀಗೆ ನೋಡಿದ್ರೆ ಈ ಒಂದು ಸುತ್ತಾಟದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಸಂಕಲ್ಪದ ಒಂದು ಸುತ್ತಾಟದಲ್ಲಿ ಪ್ರತಿ ಬಾರಿ ಅನುಭವ ಮತ್ತೆ ಅದೇ ಅನುಭವವನ್ನು ನಾನು ಇಲ್ಲಿ ಪಡಿತಿದ್ದೇನೆ. ಅಂದರೆ ನಾನು 71ನೇ ಮಠ ದರ್ಶನವನ್ನು ಮೈಸೂರಿನಲ್ಲಿ ಮಾಡಬೇಕಾಯಿತು, ಮತ್ತೆ ನೆಲಮಂಗದಲ್ಲಿರುವಂಥ ಮಾದನಾಯ್ಕನಲ್ಲಿ ಮಾಕಳಿಯಲ್ಲಿ ಅಲ್ಲಿ ಫಿಕ್ಸ್ ಮಾಡಬೇಕಾಯ್ತು. ಆದರೆ ರಾಯರು ಕರೆತಂದರು ಇಲ್ಲೂ ಇಂದಿಗೆ. ಅಂದರೆ ಪ್ರತಿ ಸತಿ ನಾನೇನು 71 ಮಠವನ್ನು ದರ್ಶನ ಮಾಡಿದ್ದೀನಿ, ಪ್ರತಿಯೊಂದರಲ್ಲೂ ಒಂದೊಂದು ಅನುಭವ. ಹೆಚ್ಚಾಗಿ ನನಗೆ ಅನುಭವ ಆಗೋದು, ನೀನು ನಿಶ್ಚಯ ಮಾಡಿದಂತಲ್ಲ, ನಾನು ನಿಶ್ಚಯ ಮಾಡಿದಂಥ ಜಾಗಕ್ಕೆ ಬಾ ಅಂತೇಳಿ ಅವರು ಪ್ರತಿ ಸಾರಿ ನನಗೆ ಹೊಡೆದು ನನ್ನ ಕರ್ಕೊಂಡ್ಬರ್ತಾ ಇರ್ತಾರೆ. ಹಾಗೆ ಈ 71ನೇ ಮಠದ ಲಕ್ಕಸಂದ್ರದಲ್ಲಿರುವಂತಹ ಒಂದು ಶಾಂತ ರೂಪವಾದಂತಹ ಹಾಗೂ ವಿಶ್ರಾಂತಿ ಪಡೆಯುತ್ತಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಅನಂತ ನಮಸ್ಕಾರಗಳು. ಮತ್ತೆ ನಾನೊಂದು ಮಹತ್ ಕಾರ್ಯಕ್ಕೆ ಒಂದು ಕೈ ಹಾಕಿದ್ದೆ. ಆ ಒಂದು ಕಾರ್ಯದಲ್ಲಿ ರಾಯರು ನಾನೆಲ್ಲೂ ಹೂ ಕೇಳಿಲ್ಲ, ಇದೇ ಮೊದಲನೇ ಬಾರಿಗೆ ಇಲ್ಲಿ ಬಂದು ಹೂ ಕೇಳ್ತೀನಿ. ಆ ಮಂಗಳಾರತಿ ಮಾಡುವಾಗ ಮಾತ್ರ ನನಗೆ ಕೊಡಬೇಕು ಅಂತೇಳಿ ಜಪ ಮಂತ್ರಾಲಯ ನಿರ್ಮಾಣ ಮಾಡ್ಬೇಕಂತ ಅವರೇ ನನ್ನ ತನ್ನಲ್ಲಿ ಬುದ್ಧಿ ಕೊಟ್ಟಿದ್ದಾರೆ. ಜಪ ಮಂತ್ರಾಲಯ ನಿರ್ಮಾಣ ಮಾಡಬೇಕು ಅಂತೇಳಿ ರಾಯರು ತಮ್ಮ ಶಿರದಿಂದ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ನನಗೇನೇನು ಭಯ ಇಲ್ಲ, ಜಪ ಮಂತ್ರಾಲಯ ಅವರೇ ನಿರ್ಮಾಣ ಮಾಡ್ತಾರೆ, ಅದರಲ್ಲಿ ಸೇವಕನಾಗಿ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಈ ಒಂದು ಲಕ್ಕಸಂದ್ರದ ಮಹಿಮೆಯನ್ನು ಇವತ್ತು ನಾನು ಅರಿತು, ಅಂದರೆ ಪ್ರತಿಯೊಂದು ಮಠವೂ ಮಹಿಮೆನೇ, ವಿಧ ವಿಧವಾದಂತಹ ಮಹಿಮೆ. ಇಲ್ಲಿ ವಿಶ್ರಾಂತಿ ಪಡ್ತಿರ್ಬೋದು, ಇನ್ನೊಂದು ಕಡೆ ಭಕ್ತರಿಗೋಸ್ಕರ ಎಳೆದು ತರಬಹುದು. ಬಹಳವಾದಂತಹ, ನೀವೇ ನೋಡ್ತಿದ್ದೀರಾ 71 ಮಠ ದರ್ಶನ ಏನಿದೆ, ಪ್ರತಿಯೊಂದು ಮಠದಲ್ಲಿ ವಿಶೇಷ ನಿಮಗೆ ಗೊತ್ತಾಗ್ತಾ ಇದೆ. ಅಂತೆಯೇ ರಾಯರನ್ನ ಪ್ರತಿನಿತ್ಯ ನೆನೆಯಿರಿ. ಮತ್ತು ಜಪ ಮಂತ್ರಾಲಯ ಕೂಡ ನಿರ್ಮಾಣ ಆಗ್ತಿದೆ, ಅಲ್ಲೂ ಕೂಡ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ಬೋದು. ನಾನು ಸೇವಕನಾಗಿ ಪ್ರತಿ ಜನ್ಮದಲ್ಲೂ ರಾಯರ ಭಕ್ತನಾಗಿ ಉಳಿಬೇಕಂತ ಕೇಳ್ಕೊತೇನೆ. ಹಾಗೂ ಆಚಾರ್ಯರಿಗೆ ತುಂಬ ಪ್ರಣಾಮಗಳು. ಯಾಕಂದರೆ ಅವರು ಕೇಳಿದಾಗ ಎರಡು ಮಾತು ಮಾತಾಡಿಲ್ಲ. ಕೆಲವೊಂದು ಮಠಗಳು ಕೇಳ್ತಾರೆ ನೀವು ಯಾರು ಅಂತೇಳಿ, ನಮಗೆ ಪರಿಚಯನೂ ಕೇಳಿಲ್ಲ. ಅಂದರೆ ರಾಯರು ನೋಡೋಕೆ ಬರ್ತಾ ಇದ್ದೀವಿ ಅಂದ ತಕ್ಷಣ ಬನ್ನಿಪ್ಪ ಅಂತ ಹೇಳಿದ್ರು. ಯಾಕಂದರೆ ರಾಯರು ಅವ್ರಿಗೆ ಗೊತ್ತಿದೆ, ರಾಯರು ಕರೆಸ್ಬೇಕು ಅಂದರೆ ಯಾರು ಕರ್ಸ್ಕೊಂತಾರೆ ಅವರೇ ಮಾತು ಹೇಳಿದ್ದಾರೆ, ಅವ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತೇಳಿ. ಸೊ ಅದಕ್ಕೆ ನಮ್ಮ ಯಾರೂ ಅಪ್ಪಣೆ ಇಲ್ಲ, ರಾಯರ ಅಪ್ಪಣೆ ಇದ್ರೆ ಕೂಡ ನಾವು ಯಾವ ಮಠಕ್ಕೆ ಕೂಡ ಕಾಲಿಡ್ಬೋದು ಅಂತೇಳಿ, ಅದು ಮೊದಲನೇದಾಗಿ ರಾಯರ ಅಪ್ಪಣೆ ಬೇಕು. ಶ್ರೀ ಗುರುಭ್ಯೋ ನಮಃ. ಹಾಗೂ ಇಲ್ಲಿ ವಿಶೇಷವಾಗಿ ಇವ್ರು ಹೇಳ್ದಂಗೆ ಪಂಚಮುಖಿ ಆಂಜನೇಯ ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿಗಳಿದ್ದಾರೆ. ಇದ ಮೇಲೆ ಆ ಕ್ಷೇತ್ರ ತುಂಬ ಒಂದು ಪ್ರಸಿದ್ಧವಾದದ್ದು, ಪುಣ್ಯವಾದಂಥ ಸ್ಥಳ. ಇಲ್ಲಿ ಬಂದಾಗ ಅವರ ಪ್ರಸಾದ ಅನುಗ್ರಹ ಆಗೇ ಆಗುತ್ತೆ ಅಂತೇಳಿ ಗ್ಯಾರಂಟಿ ಇದೆ. ಯಾಕಂದರೆ ಆಚಾರ್ಯ ಹೇಳಿದ್ದಾರೆ, ಆಚಾರ್ಯ ಹೇಳೋದಲ್ಲ, ನಾನು ಕೂಡ ಇಲ್ಲಿ
ಸ್ವತಃ ಅನುಭವಿಸ್ತೇನೆ. ಈಗ ಬರೀ ಒಂದು ಮಂಗಳಾರತಿಯಲ್ಲಿ ಆ ಪ್ರಸಾದ ಕೇಳಿ ರಾಯರು ತಮ್ಮ ಶಿರದಿಂದ ಜಪ ಮಂತ್ರಾಲಯಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಹೀಗೆ ಮಠದರ್ಶನವನ್ನು ನೋಡುತ್ತಾ, ನನ್ನ ಮಠದರ್ಶನ ಇಲ್ಲಲ್ಲ, ನನ್ನ ಜೀವನ ಇರೋವರೆಗೂ ಈ ಮಠದರ್ಶನ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ಸಹಕಾರ ರಾಘವೇಂದ್ರರು ಕೈ ಹಿಡಿದು ನಡೆಸ್ತಿದ್ದಾರೆ. ನಡೆಯೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಜಾಗೃತ ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತ್ಯ ಸ್ಮರೇತ್ ತೇನಾಹ ವಿಘ್ನಂ ಪ್ರಣಶ್ಯಂತಿ ಸಿದ್ಧಂತಿ ರಥ ಮನೋರಥ ಮುಖೋಪ್ಯ ಪ್ರಸಾದೇನ ಮುಕುಂದಶನಾಯತೆ ರಾಜರಾಜಾಯತೆ ರಿಕ್ತು ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಪುಟ್ರಾಯ್ರೆ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್.
ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧನ್ಮರತಾಯ ಚ ಭಜತಾ